ಮೋಸ ಮತ್ತು ಹಣಬಲದಿಂದ ಕಾಂಗ್ರೆಸ್ ಗೆದ್ದಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಕರಿಯಪ್ಪ ಬೆಂಬಲಿಗರಿಂದ ಆಕ್ರೋಶ. ದಾವಣಗೆರೆಯಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್ ದಾಸ್ಕರಿಯಪ್ಪ ಅವರ ಬೆಂಬಲಿಗರ ಆಕ್ರೋಶದ ಮಾತು. ಮೋಸ ಮತ್ತು ಹಣಬಲದಿಂದ ಗೆದ್ದಿದ್ದಾರೆ ಅಂತ ಬಿಜೆಪಿ ಅಭ್ಯರ್ಥಿ ಬೆಂಬಲಿಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಬಿಜೆಪಿ ಅಭ್ಯರ್ಥಿ ದಾಸ್ಕರಿಯಪ್ಪ ಅಭಿಮಾನಿಗಳು ಬೆಂಬಲಿಗರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ, ಸಾಂತ್ವನ ನೀಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಜಿದ್ದಿನ ಅಖಾಡ. ಬರ ಚುನಾವಣೆಗಳಲ್ಲಿ ಯಾರ್ಯಾರೇನು ಹೇಳಿದ್ದಾರೆ ತಮ್ಮ ಮೂಲಕ ನಾವೆಲ್ಲ ನಿಮ್ಮನ್ನ ಶಾಂತಿ ಪಡಿಸ್ತೇವೆ. ಬೆಂಬಲಿಗರು ಕಣ್ಣೀರು ಹಾಕ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ದಾವಣಗೆರೆಯಲ್ಲಿ ಜಿದ್ದಿನ ಅಖಾಡದಲ್ಲಿ ಸಮರ್ಥ್ ಗೆದ್ದು ಬೀಗಿದ್ದಾರೆ. ಸುಮಾರು 5,000 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಬೆಂಬಲಿಗರು ಕಣ್ಣೀರು ಹಾಕಿದ್ದಾರೆ. ಶತಾಯಗತಾಯ ಈ ಬಾರಿ ದಾವಣಗೆರೆಯಲ್ಲಿ ಖಾತೆ ತೆರೀಬೇಕು ಅಂತ ಬಿಜೆಪಿ ಪ್ರಯತ್ನ ಪಟ್ಟಿತ್ತು. 5,000 ಮತಗಳ ಅಂತರದಲ್ಲಿ ಸಮರ್ಥ್ ಗೆದ್ದು ಬೀಗಿದ್ದಾರೆ. ದಾವಣಗೆರೆಯಲ್ಲಿ 5,000 to 7,000 ಮತಗಳ ಅಂತರ. ಬೆಂಬಲಿಗರು ಕಣ್ಣೀರು ಹಾಕ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಇಬ್ಬರು ನಿವಾಸದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಲೆಕ್ಷನ್ ಅಪ್ಡೇಟ್ಸ್ ಅನ್ನ ನೋಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಕ್ಷಣ ಕ್ಷಣದಲ್ಲೂ ಕುತೂಹಲ ಮೂಡಿಸಿದ ದಾವಣಗೆರೆ ಎಲೆಕ್ಷನ್ ಇಬ್ಬರು ಅಭ್ಯರ್ಥಿಗಳ ನಿವಾಸದಲ್ಲಿ, ದಾಸ್ಕರಿಯಪ್ಪ ಅವರ ನಿವಾಸದಲ್ಲಿ, ಶಾಮನೂರು ಅವರ ನಿವಾಸದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಂದ ಅಪ್ಡೇಟ್ ಪಡ್ಕೊಳ್ತಾ ಇದ್ರು ಬೆಂಬಲಿಗರು, ಕುಟುಂಬಸ್ಥರು ಎಲ್ಲರೂ. ದಾವಣಗೆರೆಯ ಅಖಾಡ ರಣರೋಚಕವಾಗಿ ಮುಕ್ತಾಯ ಆಗಿದೆ. ಸಮರ್ಥ್ ಗೆದ್ದು ಬೀಗಿದ್ದಾರೆ. ಅರೌಂಡ್ 5,000 to 7,000 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ದಾವಣಗೆರೆಯ 4 ಬೂತ್ಗಳಲ್ಲಿ ಮತಯಂತ್ರದ ಸಮಸ್ಯೆ. ನಿಯಮದಂತೆ ವಿವಿಪ್ಯಾಟ್ ಮತಗಣನೆ ಮಾಡ್ತಾರೆ ಸಿಬ್ಬಂದಿ. ಮತ ಎಣಿಕೆ ನಂತರ ಅಧಿಕೃತ ಫಲಿತಾಂಶ ಘೋಷಣೆಯಾಗುತ್ತೆ. ವಿವಿಪ್ಯಾಟ್ ಮತಗಣನೆ ಮಾಡ್ತಾರೆ ಸಿಬ್ಬಂದಿ. ವಿವಿಪ್ಯಾಟ್ ಮತ ಎಣಿಕೆ ನಂತರ ಅಧಿಕೃತ ಫಲಿತಾಂಶ ಘೋಷಣೆಯಾಗುತ್ತೆ. ದಾವಣಗೆರೆಯ 4 ಬೂತ್ಗಳಲ್ಲಿ ಮತಯಂತ್ರಗಳ ಸಮಸ್ಯೆ ಇದೆ. ನಿಯಮದಂತೆ ವಿವಿಪ್ಯಾಟ್ ಮತಗಣನೆನ ಸಿಬ್ಬಂದಿ ನಡೆಸ್ತಾರೆ. ಅಧಿಕೃತ ಫಲಿತಾಂಶ ಅದಾದ ನಂತರ ಘೋಷಣೆಯಾಗುತ್ತೆ. 4 ಬೂತ್ಗಳಲ್ಲಿ ಸಮಸ್ಯೆ. ಒಂದು ಕಡೆ ಸಂಭ್ರಮಾಚರಣೆ, ಮತ್ತೊಂದು ಕಡೆ ಶೋಕ. ಕಾಂಗ್ರೆಸ್ನಲ್ಲಿ ಸಂಭ್ರಮಾಚರಣೆ, ಬಿಜೆಪಿಯಲ್ಲಿ ಶೋಕ. ಶತಾಯಗತಾಯ ಈ ಬಾರಿ ಖಾತೆ ತೆರೆಯೋದಕ್ಕೆ ಬಿಜೆಪಿ ಪ್ರಯತ್ನ ಪಟ್ಟಿತ್ತು.